ಸೀರೆಗೆ ಸಿಂಪಲ್ಲಾಗಿ ಕುಚ್ಚು ಹಾಕ್ತಾಯಿದ್ದೀನಿ. 6 ಎಳೆ ಸಿಲ್ಕ್ ದಾರ ತೊಗೊಂಡಿದ್ದೀನಿ. ಈ 6 ಎಳೆ ಸಿಲ್ಕ್ ದಾರನ ಟೇಬಲ್ಗೆ, ಸೋಫಾ ಸೆಟ್ಗೆ ಹಿಂದ್ಗಡೆಯಿಂದ 6 ಸಲ ಸುತ್ತಕೊಂಡು 6 ಎಳೆ ಆದಮೇಲೆ ಒಂದು 6 ಸೇರಿಸಿ ಒಂದು ಗಂಟು ಹಾಕಿದ್ದೀನಿ. ಗಂಟು ಹಾಕಿ ಒಂದು ರೀಲ್ಗೆ, ಖಾಲಿ ರೀಲ್ಗೆ ಸುತ್ತಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಯಿಂದ ದಾರಾನ ಹೊರಗೆ ತಂದು 2 ನಾಟ್ ಹಾಕಿದ್ದೀನಿ. ಹಾಕಿ ಆಮೇಲೆ ಸೂಜಿ ಮೇಲೆ ದಾರ ಒಂದು ನಾಟಲ್ಲಿ ಸೂಜಿ ಇರುತ್ತೆ, ಸೂಜಿಲಿ ಒಂದು ನಾಟ್ ಇರುತ್ತೆ. ಆಮೇಲೆ ಅದ್ರ ಮೇಲೊಂದು ತೊಗೋತೀನಿ ದಾರ. ಆಮೇಲೆ ಬಟ್ಟೆ ಒಳಗಡೆಯಿಂದ ಒಂದು ದಾರ ತೊಗೋತೀನಿ. ಅಲ್ಲಿಗೆ ಸೂಜಿ ಮೇಲೆ 18 ದಾರ ಬರುತ್ತೆ, ಅಂದರೆ 3 ಬರುತ್ತೆ. 1ರಲ್ಲಿ 6 ಇರುತ್ತಲ್ಲ, ಅಲ್ಲಿಗೆ 3 ಬರುತ್ತೆ. 3 ದಾರದಿಂದನೂ ಬಟ್ಟೆ ಒಳಗಡೆಯಿಂದ ದಾರ ತಂದು 3 ದಾರದಿಂದನೂ ಒಂದೇ ಸಲ ಎಳಿತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತ ಹೇಳ್ತಾರೆ. ತೋರಿಸ್ತಾ ಇದ್ದೀನಿ ನೋಡಿ. ಮಣಿ ಲಾಕ್ ಮಾಡಿ ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೂಜಿಯಿಂದ ದಾರಾನ ಹೊರಗೆ ತಂದಿದ್ದೀನಿ. ತಂದು ಸೂಜಿ ಮೇಲೆ ಪುನಃ ದಾರ ತೊಗೋತೀನಿ. ದಾರ ತೊಗೊಂಡು ಬಟ್ಟೆ ಒಳಗಡೆಯಿಂದ ಇನ್ನೊಂದು ದಾರ ಕೊಕ್ಕಿಗೆ ಸಿಗಿಸ್ಕೊಂಡು ಎಳಿತೀನಿ. ಕೊಕ್ಕಿ ಅಂದರೆ ಕ್ರೋಶಾದಲ್ಲಿ ಮುಂದುಗಡೆ ಕೊಕ್ಕಿ ಥರ ಇರುತ್ತೆ, ಅದನ್ನು ಸಿಗಿಸ್ಕೊಂಡು ದಾರಾನ ಎಳಿತೀನಿ. ಎಳೆದು 3ರಲ್ಲೂ ಒಂದೇ ಸಲ ದಾರಾನ ಎಳಿತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತ ಹೇಳ್ತಾರೆ. ಈ ರೀತಿ ನಾನು 5 ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಮಾಡಿ ಅದಕ್ಕೊಂದು ದಪ್ಪ ಇರೋ ಸ್ವಲ್ಪ ಡಿಸೈನ್ ಮಣಿನ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಲೈನ್ ನಾನು ಹಾಕ್ತಾಯಿರೋದು ಸಿಂಪಲ್ಲಾಗಿ, ಅದಕ್ಕೆ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿರೋ ದಪ್ಪ ಮಣಿನ ತೊಗೊಂಡಿದ್ದೀನಿ. 5 ಹಾಫ್ ಡಬಲ್ ಕ್ರೋಶಾ, ಒಂದು ಮಣಿ ಹಾಕ್ತಾಯಿದ್ದೀನಿ. 5 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಈ ಥರ ದಾರಾನ ಸ್ವಲ್ಪ ಮೇಲೆ ತಂದು ಸೂಜಿಯಿಂದ ಮಣಿನ ಎತ್ಕೊಂಡು, ಫಸ್ಟ್ ಮಣಿ ಎತ್ಕೊಂಡು ಸೂಜಿ ಒಳಗೆ, ಆಮೇಲೆ ದಾರಾನ ಕೊಕ್ಕಿಲಿ ಸಿಗಿಸ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಎಳೆಯೋದು. ಮಣಿ ಒಳಗೋಗುತ್ತೆ. ಒಂದು ನಾಟ್ ಹಾಕ್ಕೊಳ್ಳೋದು, ಅಂದರೆ ಗಂಟೊಳಗಡೆಯಿಂದ ಒಂದು ಸೂಜಿನ ಎಳೆದು ಸೂಜಿ ಮೇಲೆ ದಾರ ತಂದು ಸ್ಟ್ರೈಟಾಗಿ ಹಿಡ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿನ ಹಾಕಿ ದಾರಾನ ಹೊರಗೆ ತಂದು 3ರಲ್ಲೂ ಒಂದೇ ಸಲ ಸೂಜಿನ ಎಳೆಯೋದು. ಅದೇ 3ರಲ್ಲಿ ಎಳೆಯದೆ 2ರಲ್ಲಿ ಒಂದು ಸಲ ಎಳೆಯೋದು, ಆಮೇಲೆ ಪುನಃ ಸೂಜಿ ಮೇಲೆ 2ರಲ್ಲಿ ಒಂದು ಸಲ ಎಳೆಯೋದು ಮಾಡಿದ್ರೆ ಅದು ಡಬಲ್ ಕ್ರೋಶಾ ಆಗುತ್ತೆ. ಇದು 3 ಇದ್ರ ದಾರದ ಮೇಲೂ ಒಂದೇ ಸಲ ಎಳೆಯೋದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಸೂಜಿ ಮೇಲೆ ದಾರ, ಬಟ್ಟೆ ಒಳಗಡೆಯಿಂದ ದಾರಾನ ಹೊರಗೆ ತಂದು 3ರಿಂದನೂ ಒಂದೇ ಸಲ ಎಳೆದು 5 ಆದಮೇಲೆ ದಾರಾನ ಮೇಲೆ ತಂದು ಒಂದು ಮಣಿ ಹಾಕ್ತೀನಿ. 20 ರೂಪಾಯಿದು 10 ಗ್ರಾಮ್ ಮಣಿ ತೊಗೊಂಬಂದಿದ್ದೀನಿ. ಇದು ಸ್ವಲ್ಪ ದಪ್ಪ ಇದೆ ಮಣಿ, ಒಂದು ಸೀರೆಗೆ ಹಾಕ್ಬೋದು. ಇದು ಸೂಜಿನ ಸ್ಟ್ರೈಟಾಗಿ ಹಿಡಿದು ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಮಾಡಿ ಸೂಜಿ ಮೇಲೆ ದಾರ, ಪುನಃ ಬಟ್ಟೆಯಿಂದ ಕೊಕ್ಕಿಯಿಂದ ಸೂಜಿ ದಾರಾನ ಹೊರಗೆ ತಂದು 3ರಿಂದನೂ ಒಂದೇ ಸಲ ಎಳಿತೀನಿ. 6 ಎಳೆ ದಾರಾನ 1 ಅಂತ ಹೇಳ್ತಾಯಿದ್ದೀನಿ. ಬಟ್ಟೆಯಿಂದ ಎಳೆದು 3ರಿಂದನೂ ಒಂದೇ ಸಲ ಎಳಿತಾಯಿದ್ದೀನಿ. ಪುನಃ ಸೂಜಿ ಮೇಲೆ ದಾರ, ಬಟ್ಟೆಯಿಂದ ಹೊರಗೆ ತಂದು 3 ದಾರದಿಂದನೂ ಒಳಗೆ ದಾರ ಎಳಿತಾಯಿದ್ದೀನಿ. 3 ದಾರ ಅಂದರೆ 18 ಇರುತ್ತೆ ಟೋಟಲು. ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಬರುತ್ತೆ. ಇದು ಸೀರೆನೂ ಸಿಂಪಲ್ ಆಗಿದೆ, ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ದಾರದಲ್ಲಿ ಮಣಿನ ಪೋಣಿಸಿ ದಾರಾನ ಲಾಕ್ ಮಾಡಿ ಸ್ಟ್ರೈಟಾಗಿ ಹಿಡಿದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸೂಜಿ ಮೇಲೆ ದಾರ ಪಕ್ಕದಲ್ಲೇ, ತುಂಬ ದೂರ ಬೇಡ, ಪಕ್ಕನೇ ಹಾಕಿದ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ.